ಈ ಸಿರಿಧಾನ್ಯಗಳು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನೋದನ್ನ ನಮ್ಮ ಪೂರ್ವಜರು ಅದನ್ನ ತಿಳಿಸಿ ಹೇಳುವ ಪ್ರಯತ್ನ ಕೂಡ ಮಾಡಿದ್ರು. ಜೊತೆಗೆ ಪ್ರತಿನಿತ್ಯದ ಜೀವನದಲ್ಲೂ ಕೂಡ ಸಿರಿಧಾನ್ಯಗಳನ್ನ ಅಳವಡಿಸೋದು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಬಟ್ ಈಗ ಸ್ವಲ್ಪ ಮಾಡರ್ನ್ ಯುಗ, ಸಿರಿಧಾನ್ಯಗಳನ್ನ ನಾವ್ಯಾಕೆ ಯೂಸ್ ಮಾಡಬೇಕು, ಈಗೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತಪ್ಪ ಅಂತ ಜನ ಈ ಸಿರಿಧಾನ್ಯಗಳನ್ನ ಮರೆತು ಹೋಗ್ತಿದ್ದಾರೆ. ಬಟ್ ಜನರಿಗೆ ಇದರ ಮಹತ್ವ ತಿಳಿಸ್ಕೊಳ್ಳೋ ಸಲುವಾಗಿಯೇ ಒಂದು ಜಾಗೃತಿ ಮೂಡಿಸೋ ಸಲುವಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಆಯೋಜನೆ ಆಗಿತ್ತಂತೆ. ಹಂಗಾದ್ರೆ ಹೆಂಗಿತ್ತು ಆ ಮೇಳ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಹಾ, ಒಂದೊಂದು ಐಟಂ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಒಂದಕ್ಕಿಂತ ಒಂದು ರುಚಿಕರ ಪದಾರ್ಥ. ಅಷ್ಟಕ್ಕೂ ಇವೆಲ್ಲ ಮಾಡಿರೋದು ಹೆಲ್ದಿ ಐಟಮ್ಸ್ ಗಳಿಂದ. ಈ ಡಿಫ್ರೆಂಟ್ ಫುಡ್ ಕಂಡು ಬಂದಿದ್ದು ವಿಜಯಪುರ ನಗರದ ಜ್ಞಾನ ಯೋಗಾಶ್ರಮದಲ್ಲಿ. ಅಂತಾರಾಷ್ಟ್ರೀಯ ರೈತ ದಿನಾಚರಣೆ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಆಯೋಜಿಸಿತ್ತು. ನೂರಾರು ಜನ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ತಯಾರಿಸಿದ ಸಿರಿಧಾನ್ಯದ ರುಚಿಯನ್ನ ಜನರಿಗೆ ಉಣಬಡಿಸಿದ್ರು. ಕೃಷಿ ಇಲಾಖೆಯಿಂದ ಆಯೋಜಿಸಿದ್ದು ಜ್ಞಾನ ಯೋಗಾಶ್ರಮ ಒಳಗೆ ಕಾಂಪಿಟೇಷನ್ ನಡೆದಿತ್ರಿ. ನಾವು ಎಲ್ಲ ಹಳೆ ಐಟಮ್ಸ್ ಅಂದ್ರೆ ನಮ್ಮ ಅವ್ವರು ನಮ್ಮ ಅಜ್ಜಿಯರ ಕಾಲದಿಂದ ಯಾರ್ಯಾರು ಮಾಡ್ತಿದ್ರಲ್ಲ ಅವು ಐಟಮ್ಸ್ ಅದು ನಾವು ಮಾಡ್ಕೊಂಡು ಬಂದಿವ್ರಿ. ಈಗ ಅದನ್ನ ಮಾಡಿದೀವ್ರಿ ನಾವು. ಇಲ್ಲಿ ರಾಗಿ ತಾಲಿಪಟ್ಟು, ಸಜ್ಜಿ ಕಡುಬು, ಹುಳ್ಬಾಣ್ ನುಚ್ಚು, ಆಮೇಲೆ ಕರಿಂಡಿ, ಇನ್ನ ವೆರೈಟಿ ಭಾಳ ಅದಾವ್ರಿ. ಸಿರಿಧಾನ್ಯದಿಂದ ಬಗೆ ಬಗೆಯ ಖಾದ್ಯಗಳನ್ನ ತಯಾರಿಸಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ನವಣೆ, ಸಜ್ಜೆ, ಜೋಳ, ರಾಗಿ, ಹುರುಳಿ ಸೇರಿದಂತೆ ವಿವಿಧ ಬಗೆಯ ಸಿರಿಧಾನ್ಯಗಳನ್ನ ಬಳಸಿ ಆಹಾರ ತಯಾರಿಸಲಾಗಿತ್ತು. ಪಾಕ ಸ್ಪರ್ಧೆಯಲ್ಲಿ ತಯಾರಿಸಿದ್ದ ಆಹಾರದ ರುಚಿ ಸವಿದ ಜನ ರುಚಿ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇನ್ನು ಸ್ಪರ್ಧೆಯಲ್ಲಿ ಭಾಗಿಯಾದವರಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ 2026ರ ಅಂಗವಾಗಿ ಇವತ್ತಿನ ದಿವಸ ಮರೆತು ಹೋದ ಖಾದ್ಯಗಳು ಹಾಗೂ ವಿವಿಧ ತಿನಿಸು ತಿಂಡಿಗಳನ್ನು ಇವತ್ತಿನ ದಿವಸ ಜ್ಞಾನ ಯೋಗಾಶ್ರಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಆವರಣದಲ್ಲಿ ಜಿಲ್ಲೆಯ ಎಲ್ಲ ಮಹಿಳೆಯರಿಗೋಸ್ಕರ ಅಡುಗೆ ಸ್ಪರ್ಧೆಯನ್ನು ಇವತ್ತಿನ ದಿವಸ ಆಯೋಜಿಸಿದ್ದೇವೆ. ಸುಮಾರು 140ಕ್ಕಿಂತ ಹೆಚ್ಚು ಮಹಿಳೆಯರು ಇವತ್ತಿನ ಈ ಒಂದು ಅಡುಗೆ ಸ್ಪರ್ಧೆಯಲ್ಲಿ ವಿವಿಧ ತಿನಿಸುಗಳನ್ನು ಮಾಡಿಕೊಂಡು ಬಂದು ಭಾಗವಹಿಸಿದ್ದಾರೆ. ಒಟ್ನಲ್ಲಿ ಸದೃಢ ದೇಹಕ್ಕಾಗಿ ಸಿರಿಧಾನ್ಯ ಪದಾರ್ಥಗಳನ್ನ ಬಳಸುವಂತೆ ಪ್ರೇರೇಪಿಸಲು ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯವೇ ಸರಿ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.